ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಬನ್ನಿ ಕಾರ್ ಸ್ಟಾರ್ಟ್ ಮಾಡೋದ. ಫಸ್ಟು ಕ್ಲಚ್ಚು ಬ್ರೇಕ್ ಮೇಲೆ ಕಾಲಿಟ್ಟು ಗಾಡಿನ ಸ್ಟಾರ್ಟ್ ಮಾಡಿ. ಸೊ ನೋಡಿ, ನೀವು ನೋಡ್ಬೋದು ಆರ್ ಪಿ ಎಮ್ಮು ರೈಸ್ ಆಗುತ್ತೆ. ಸೊ ಈ ಆರ್ ಪಿ ಎಮ್ ಕೂಲ್ ಆಗೋ ತನಕ ನೀವು ಗಾಡಿ ಮೂವ್ ಮಾಡಬಾರ್ದು. ಬಿಲೋ 1000 ಒಳಗಡೆ ಬರಬೇಕದು, ಕೂಲ್ ಆಗುತ್ತೆ. ಆಮೇಲೆ ನೀವು ಗಾಡಿ ಮೂವ್ ಮಾಡ್ಬೋದು. ಯಾಕೆ ಹೇಳ್ತೀನಿ ಅಂದರೆ, ಅದು ಆರ್ ಪಿ ಎಮ್ ಕಮ್ಮಿ ಆದಮೇಲೆ ನೀವು ಗಾಡಿ ಮೂವ್ ಮಾಡಬೇಕು ಅಂದರೆ ಫುಲ್ಲು ಆಯಿಲ್ ಸರ್ಕ್ಯುಲೇಷನ್ ನೀಟಾಗಿ ಆಗಿ ಸ್ಮೂತ್ ಆಗುತ್ತೆ ಗಾಡಿ. ಆಮೇಲೆ ನೀವು ಗಾಡಿ ಮೂವ್ ಮಾಡ್ಬೋದು. ಸೊ ಇದು ಫಸ್ಟ್ ಇರಲಿ. ಫಸ್ಟ್ ಅದಕ್ಕಿಂತ ಮುಂಚೆ ನೀವು ಗಾಡಿ ಒಳಗಡೆ ಬರೋದಕ್ಕಿಂತ ಮುಂಚೆ 4 ಟೈರ್ ಪ್ರೆಷರು ನೋಡಿ, ಏನೋ ಆಯಿಲ್ ಲೀಕೇಜ್ ಇದೆಯಾ ನೋಡಿ, ಆಮೇಲೆ ಗಾಡಿನ ಸ್ಟಾರ್ಟ್ ಮಾಡಿ. ಸೊ ನೋಡಿ, ಕೂಲ್ ಆಯ್ತು. ಈಗ ನೀವು ಗಾಡಿ ಮೂವ್ ಮಾಡ್ಬೋದು. ನೀವು ಗಾಡಿ ಬಂದು ಪಾರ್ಕ್ ಮಾಡಾದ್ಮೇಲೆ ಎಲ್ಲ ನಾವು ಹೋಗಿ ಬಂದು ಸಡನ್ನಾಗಿ ಗಾಡಿ ಆಫ್ ಮಾಡಬಾರ್ದು. ಒಂದು 15-20 ಸೆಕೆಂಡ್ಸ್ ಬಿಟ್ಟು ಆಮೇಲೆ ಗಾಡಿ ಆಫ್ ಮಾಡಿ. ಥ್ಯಾಂಕ್ ಯು.